ಎಲ್ಲರಿಗೂ ನಮಸ್ಕಾರಗಳು. ಸಂಬಂಧಗಳನ್ನು ಶಾಶ್ವತವಾಗಿ ಉಳಿಸಿಕೊಳ್ಳಲು ಹೀಗೆ ಮಾಡಿರಿ. ಬಾಲ್ಯದಿಂದಲೂ ಜೊತೆಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರು ದೊಡ್ಡವರಾದ ಮೇಲೆ ಬೇರೆಯಾಗುತ್ತಾರೆ. ಸಂಬಂಧವನ್ನು ಉಳಿಸಿಕೊಳ್ಳಲು ಕಠಿಣ ಪ್ರಯತ್ನ ಪಡುತ್ತಾರೆ. ಬಾಂಧವ್ಯಗಳು ಗಟ್ಟಿಯಾದಾಗ ಮಾತ್ರ ಜೀವನದಲ್ಲಿ ಸಂತೋಷ ಇರುತ್ತದೆ. ಸಂಬಂಧಗಳನ್ನು ಮುರಿದುಕೊಳ್ಳುವುದು ಸುಲಭ, ಉಳಿಸಿಕೊಳ್ಳುವುದು ಕಷ್ಟ. ನಿಮ್ಮ ಬಳಿ ಎಷ್ಟೇ ಸಂಪತ್ತು ಇದ್ದರೂ ಅದು ಮನುಷ್ಯರಿಗೆ ಸಮಾನವಲ್ಲ. ನಿಮ್ಮ ಬಳಿ ಎಷ್ಟೇ ಕಾರುಗಳಿದ್ದರೂ, ಎಷ್ಟೇ ದೊಡ್ಡ ಐಷಾರಾಮಿ ಮನೆ ಇದ್ದರೂ, ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಸುತ್ತಲೂ ಇಲ್ಲದಿದ್ದರೆ ಆಸ್ತಿ, ಅಂತಸ್ತು ಎಲ್ಲವೂ ವ್ಯರ್ಥವಾಗುತ್ತದೆ. ಜೀವನದಲ್ಲಿ ಸಂಬಂಧಗಳು ಮುಖ್ಯ. ಬಂಧಗಳನ್ನು ಕಡಿದುಕೊಂಡು ಸಂಪತ್ತು ಹೆಚ್ಚಿಸಿಕೊಳ್ಳುವುದರಿಂದ ಸುಖ ಸಿಗುವುದಿಲ್ಲ. 4 ಜನರೊಂದಿಗೆ ಬೆರೆತು ಬದುಕಿದರೆ ಜೀವನಕ್ಕೊಂದು ಅರ್ಥ ಸಿಗುತ್ತದೆ. ಒಬ್ಬನೇ ಹೋದರೆ ಜೀವನ ಖಾಲಿ ಎನಿಸುತ್ತದೆ. ಜೀವನದಲ್ಲಿ ಅನಿರೀಕ್ಷಿತ ಸಂಪರ್ಕಗಳನ್ನು ಸಹ ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಬಾಲ್ಯದಿಂದಲೂ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಳ್ಳಬೇಕು. ಮಕ್ಕಳಂತೆ ಒಟ್ಟಾಗಿ ಬೆಳೆದ ಅಣ್ಣ ತಮ್ಮಂದಿರು ಕೂಡ ದೊಡ್ಡವರಾದ ಬಳಿಕ ದೂರವಾಗುತ್ತಾರೆ. ಮದುವೆಯಾದ ನಂತರ ಅಣ್ಣ ತಮ್ಮಂದಿರು ಬೇರೆಯಾಗುತ್ತಾರೆ. ಆಸ್ತಿ ಜಗಳದೊಂದಿಗೆ ಅಂತರ ಹೆಚ್ಚಾಗುತ್ತದೆ. ಅಕ್ಕ ತಂಗಿಯರು ಜೊತೆಗಿದ್ದರೆ ಸಂತೋಷ ಇಮ್ಮಡಿಯಾಗುತ್ತದೆ. ಅಕ್ಕ ತಂಗಿಯರಷ್ಟೇ ಅಲ್ಲ, ಅಣ್ಣ ತಂಗಿ ಹೀಗೆ ಎಲ್ಲ ಬಂಧು ಬಳಗದವರೂ ಕೂಡಿದರೆ ಅಲ್ಲಿ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಹೆಚ್ಚಿದ ಸಂಪತ್ತು ಅಥವಾ ಹೆಚ್ಚಿದ ಸ್ಥಾನಮಾನದಿಂದಾಗಿ ನಿಮ್ಮ ಸಂಬಂಧಿಕರಿಗೆ ನೀವೇನಾಗಿದ್ದೀರಿ ಎಂಬುದನ್ನು ತೋರಿಸಬೇಡಿ. ಅಹಂಕಾರವು ಯಾವುದೇ ಸಂಬಂಧವನ್ನು ಹಾಳು ಮಾಡುತ್ತದೆ. ಆದ್ದರಿಂದ ನಿಮ್ಮಲ್ಲಿರುವ ಅಹಂಕಾರವನ್ನು ನೀವು ತೆಗೆದುಹಾಕಿದರೆ ಬಂಧುಗಳು ಹತ್ತಿರವಾಗುತ್ತವೆ. ಅವನು ಬಡವನಾಗಿದ್ದರೂ ಅಥವಾ ಏನೂ ಇಲ್ಲದಿದ್ದರೂ ನೀವು ಇನ್ನೊಬ್ಬ ವ್ಯಕ್ತಿಗೆ ಗೌರವವನ್ನು ನೀಡಬೇಕು. ಆಗ ಮಾತ್ರ ನಿಮ್ಮ ಘನತೆ ಉಳಿಯುತ್ತದೆ. ಯಾರನ್ನೂ ಕೀಳಾಗಿ ಕಾಣಬೇಡಿ. ನಿಮ್ಮ ಮಾತುಗಳಿಂದ ಇತರರನ್ನು ನೋಯಿಸಬೇಡಿ. ಪರಸ್ಪರ ಗೌರವವು ನಿಮ್ಮ ಬಂಧವನ್ನು ಬಲಪಡಿಸುತ್ತದೆ. ಬಂಧುಗಳು ಪರಸ್ಪರ ಅಸೂಯೆ ಮತ್ತು ದ್ವೇಷವನ್ನು ಬೆಳೆಸಿಕೊಂಡಾಗ ಅವರ ನಡುವೆ ಇರಬೇಕಾದ ಏಕೈಕ ವಿಷಯವೆಂದರೆ ಪ್ರೀತಿ. ನೀವು ಅವರೊಂದಿಗೆ ಸುಂದರವಾದ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಇತರರ ಬೆಳವಣಿಗೆ ಮತ್ತು ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳಬೇಡಿ. ಅವರಿಗೆ ಒಳ್ಳೆಯದಾಗಲಿ ಎಂದು ಬಯಸಬೇಕು. ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಸಂಬಂಧಗಳ ಮೌಲ್ಯ ನಮಗೆ ತಿಳಿಯುತ್ತದೆ. ಸಮಸ್ಯೆಯಾದಾಗ 4 ಜನ ಬಂದು ಸಹಾಯ ಮಾಡಿದರೆ ಸಮಸ್ಯೆ ಶೀಘ್ರ ಪರಿಹಾರವಾಗುತ್ತದೆ. ಆದ್ದರಿಂದ ಕುಟುಂಬದ ಸದಸ್ಯರು, ಸ್ನೇಹಿತರು, ಸಂಬಂಧಿಕರು, ಸಹೋದ್ಯೋಗಿಗಳು ನಿಮ್ಮ ಜೀವನದಲ್ಲಿ ಬೆಂಬಲವಾಗಿ ನಿಲ್ಲುತ್ತಾರೆ. ಹೀಗಾಗಿ ಅವರೊಂದಿಗೆ ಉತ್ತಮವಾಗಿ ಇರಲು ಪ್ರಯತ್ನಿಸಿ. ಕಾಲಕಾಲಕ್ಕೆ ಈ ಜೀವನದ ಭಾಗವಾಗಿರುವ ಪ್ರತಿಯೊಬ್ಬರನ್ನೂ ಅಭಿನಂದಿಸುತ್ತಲೇ ಇರಿ. ತಿಂಗಳಿಗೊಮ್ಮೆಯಾದರೂ ಕರೆ ಮಾಡಿ ಮಾತನಾಡಿಸಿ. ಅವರು ಕೂಡ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ. ಎಷ್ಟೇ ಬ್ಯುಸಿ ಇದ್ದರೂ ವಾರಕ್ಕೊಮ್ಮೆಯಾದರೂ ಸಂಬಂಧಿಕರಿಗೆ ಫೋನ್ ಮಾಡಿ ಶುಭಾಶಯ ತಿಳಿಸಿ. ನಿಮಗೆ ಅಗತ್ಯವಿರುವಾಗ ಅವರು ತ್ವರಿತವಾಗಿ ಪ್ರತಿಕ್ರಿಯಿಸುತ್ತಾರೆ. ಯಾವುದೇ ಕಾರಣಕ್ಕೂ ಸಂಬಂಧಗಳಿಗೆ ಬ್ರೇಕ್ ಹಾಕಬೇಡಿ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಬಳಿ ಸ್ವಲ್ಪ ತಗ್ಗಿ ನಡೆಯುವುದರಲ್ಲಿ ತಪ್ಪೇನಿಲ್ಲ. ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ. ನೀವು ನಿಮ್ಮ ಈಗೋವನ್ನು ಬಿಡದಿದ್ದರೆ 2 ಕುಟುಂಬಗಳು ಬೇರ್ಪಡುತ್ತವೆ. ನಿಮ್ಮ ಅಹಂಕಾರದಿಂದಾಗಿ ನಿಮ್ಮ ಮಕ್ಕಳು ಕೂಡ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳ ಸಲುವಾಗಿಯಾದರೂ ನಿಮ್ಮ ಸಂಬಂಧಿಕರೊಂದಿಗೆ ಸ್ನೇಹದಿಂದ ಇರಲು ಪ್ರಯತ್ನಿಸಬೇಕು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ವಿಡಿಯೋ ನೋಡಿದ ತಕ್ಷಣ ಒಂದು ಲೈಕ್ ಕೊಡೋದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.